ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾರು ಯಾವುದನ್ನು ದೊರೆತಿದ್ದರೂ ಕೂಡ ಆ ದೊರೆತಿದ್ದರಲ್ಲೇ ತೃಪ್ತನಾಗಿರ್ತಾನೋ ಮತ್ತು ಸುಖ ದುಃಖಗಳ ದ್ವಂದ್ವಕ್ಕೆ ಸಿಲುಕದೇ ಇರ್ತಾನೋ ಮತ್ತು ಯಾವುದೇ ಮತ್ಸರ ಬುದ್ಧಿ ಇಲ್ಲದೇ ಇರತಕ್ಕಂಥವ್ನು, ಬೇರೆಯವರ ವಿಷಯದಲ್ಲಿ ಮತ್ಸರ ಇಲ್ಲದೇ ಇರತಕ್ಕಂಥವನು, ಜಯ ಮತ್ತು ಅಪಜಯ ಎರಡನ್ನೂ ಸಮಾನವಾಗಿ ಕಾಣುವಂಥವನು ಯಾವ ಕರ್ಮವನ್ನು ಮಾಡಿದರೂ ಕೂಡ ಅವನು ಅದಕ್ಕೆ ಬದ್ಧನಾಗಿರೋದಿಲ್ಲ. ಕರ್ಮವನ್ನು ಮಾಡ್ತಾನೆ, ಆದರೆ ಆ ಕರ್ಮದಲ್ಲಿ ಅವನು ಬದ್ಧನಾಗಿರೋದಿಲ್ಲ. ಆ ಕರ್ಮದ ಅಪೇಕ್ಷೆಯನ್ನು ಅವನು ಹೊಂದಿರೋದಿಲ್ಲ. ಯಾಕೆಂದರೆ ಅವನಲ್ಲಿ ಈ ಬುದ್ಧಿಯೆಲ್ಲ ಇರುತ್ತೆ, ಈ ಕ್ವಾಲಿಟೀಸ್ ಎಲ್ಲ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಗತಸಂಗಸ್ಯ ಭುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಅಂತ ಹೇಳಿದ. ಅಂದರೆ ಯಾವುದೇ ಸಂಘ ಇಲ್ಲದೆ, ಸಂಘ ಅಂತಕ್ಕಂಥದ್ದು ಹೊರಟು ಹೋಗಿ ಮುಕ್ತನಾಗಿರ್ತಕ್ಕಂಥವನು ಮತ್ತು ಜ್ಞಾನದಲ್ಲಿ ಸ್ಥಿರವಾಗಿ ಇರ್ತಕ್ಕಂಥವನು, ಚಿತ್ತಶುದ್ಧಿ ಉಳ್ಳಂಥವನು, ಯಜ್ಞ ರೂಪದಲ್ಲಿ ಕರ್ಮ ಮಾಡತಕ್ಕಂಥವನಿಗೆ ಕರ್ಮ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳಿದ. ನೋಡ್ರಿ, ಮತ್ತೆ ಇಲ್ಲಿ ಕರ್ಮದ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಏನು ಅಂತಂದರೆ, ಕರ್ಮ ಮಾಡ್ತಕ್ಕಂಥವನು ಯಾವ ಸಂಘದಕ್ಕೂ ಸಿಕ್ಕಿರಬಾರ್ದು. ಸಂಘ ಅಂದರೆ ಸಮೂಹ, ಗೆಳೆತನ, ಹೆಂಡತಿ, ಮಕ್ಕಳು, ಸ್ನೇಹಿತರು ಎಲ್ಲರೂ ಇದ್ದರೂ ಕೂಡ ಯಾವುದಕ್ಕೂ ಅವನು ಅಂಟಿಕೊಂಡಿರೋದಿಲ್ಲ. ಸಂಘದಿಂದ ಮುಕ್ತನಾಗಿರ್ತಾನೆ ಮತ್ತು ಜ್ಞಾನದಲ್ಲಿ ಸ್ಥಿರವಾಗಿರ್ತಾನೆ, ಚಿತ್ತ ಶುದ್ಧಿ ಉಳ್ಳವನಾಗಿರ್ತಾನೆ. ಯಜ್ಞ ರೂಪದಲ್ಲಿ ಕರ್ಮ ಮಾಡ್ತಕ್ಕಂಥವನಿಗೆ ಯಾವುದೇ ರೀತಿಯ ಕರ್ಮ ಅನ್ನೋದು ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಅಂದರೆ ಫಲಾಪೇಕ್ಷೆ ಉಳ್ಳಂಥ ಕರ್ಮ ಅವನಲ್ಲಿರೋದಿಲ್ಲ, ಅದು ನಾಶವಾಗಿ ಹೋಗಿರುತ್ತೆ. ಏಕೆಂದರೆ ಒಬ್ಬ ಯೋಗಿಯಲ್ಲಿ ಸಂಘ ಅಂತಕ್ಕಂಥದ್ದಿರಲ್ಲ, ಅವನು ಸರ್ವಸಂಘ ಪರಿತ್ಯಾಗಿ ಆಗಿರ್ತಾನೆ. ಸಂಘ ಅನ್ನೋದಿರಲ್ಲ ಅವನಿಗೆ. ಮತ್ತು ಆಸೆ ಅಂತಕ್ಕಂಥ ಒಂದು ಹಸಿ ಅದು ಪೂರ್ತಿ ಒಣಗೋಗಿರುತ್ತೆ. ಆಸೆಯ ಹಸಿ ಅವನಲ್ಲಿರಲ್ಲ ಮತ್ತು ಯಾವ ಮಾಯೆಗೂ ಕೂಡ ಅವನು ಸಿಲುಕೋದಿಲ್ಲ. ಅವನು ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡ್ತಾನೆ. ಎಲ್ಲವೂ ಕೂಡ ದೇವರಿಗೆ ಅರ್ಪಣೆ. ಯಜ್ಞಕ್ಕೋಸ್ಕರ ಕರ್ಮ ಮಾಡೋದು ಅಂದರೆ ಎಲ್ಲವೂ ಕೂಡ ಅವನು ಮಾಡೋ ಕರ್ಮ ಎಲ್ಲ ದೇವರಿಗೆ ಅರ್ಪಣೆ ಆಗುವಂಥದ್ದು. ಯಜ್ಞ ಅಂದರೆ ದೇವರಿಗೆ ಅರ್ಪಣೆ ಆಗುವಂಥದ್ದು ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ ಹೇಳಿದ. ಎಲ್ಲವೂ ಕೂಡ ಬ್ರಹ್ಮದ ಸ್ವರೂಪ. ಅರ್ಪಣೆ ಅಂದರೆ ನಾವು ಯಜ್ಞ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಬ್ರಹ್ಮ. ಹವಿಸ್ಸು ಬ್ರಹ್ಮ. ಹವಿಸ್ಸು ಅಂದರೆ ಯಜ್ಞಕುಂಡಕ್ಕೆ ನಾವು ಅರ್ಪಣೆ ಮಾಡುವಂಥ ವಸ್ತುಗಳು, ಅವಕ್ಕೆ ಹವಿಸ್ಸು, ಅದು ಬ್ರಹ್ಮ. ಆ ಅಗ್ನಿ ಏನಿದೆ ಅದು ಕೂಡ ಬ್ರಹ್ಮ. ಹೋಮವೂ ಕೂಡ ಬ್ರಹ್ಮ ಮತ್ತು ಹೋಮ ಮಾಡ್ತಕ್ಕಂಥವನು ಕೂಡ ಬ್ರಹ್ಮ. ಈ ಕರ್ಮ ಅಂತಕ್ಕಂಥದ್ದು ಕರ್ಮ ಸಮಾಧಿಯಿಂದ ಪಡೆಯಬೇಕಾದದ್ದೆಲ್ಲವೂ ಕೂಡ ಬ್ರಹ್ಮವೇ. ಕರ್ಮ ಸಮಾಧಿಯಿಂದ ಅಂದರೆ ತಾನು ಕರ್ಮಕ್ಕೆ ಅಂಟಿಕೊಳ್ಳದೆ ಮಾಡುವಂಥ ಕರ್ಮ ಅದೆಲ್ಲವೂ ಕೂಡ ಬ್ರಹ್ಮವೇ ಅಂತ ಹೇಳ್ದ. ಅಂದರೆ ಯಜ್ಞಕ್ಕಾಗಿ ನಾವು ಮಾಡುವಂಥದ್ದೆಲ್ಲವೂ ಕೂಡ ಪವಿತ್ರವಾಗಿರುತ್ತೆ. ಅಂದರೆ ಯಜ್ಞ ಅಂತಂದರೆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಪವಿತ್ರವಾಗಿರುತ್ತೆ. ಅದರ ನಿಮಿತ್ತ ಮಾಡುವಂಥ ಫಲ ಏನಿದೆ ಅದು ಕೂಡ ಬ್ರಹ್ಮನೇ ಆಗಿರುತ್ತೆ. ಯಾಕೆ ಅಂತಂದರೆ ಅದರ ಅಪೇಕ್ಷೆ ಇಲ್ಲ, ಹಾಗಾಗಿ ಅದು ಕೂಡ ಬ್ರಹ್ಮಸ್ವರೂಪ. ಯಜ್ಞಕ್ಕೆ ಉಪಯೋಗಿಸುವಂಥ ಹವಿಸ್ಸುಗಳು, ತುಪ್ಪ, ಅಗ್ನಿ ಮತ್ತು ಯಜ್ಞ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲವೂ ಕೂಡ ಬ್ರಹ್ಮನೇ ಆಗಿರುತ್ತೆ. ಕೊನೆಗೆ ಅದರಿಂದ ಫಲರೂಪದಲ್ಲಿ ಬರ್ತಕ್ಕಂಥದ್ದು ಕೂಡ ಅದೂ ಬ್ರಹ್ಮವೇ
ಅಂತ ಹೇಳಿದ. ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಬ್ರಹ್ಮವೇ ಎಂದಾಗ ಅದು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆಯಾದದ್ದು ಅಂತ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಈ ರೀತಿಯಲ್ಲಿ ಬ್ರಹ್ಮಾರ್ಪಣ ಅಂತ ನಾವೇನಂತೀವಿ ಅದನ್ನು ತಿಳಿಸೋದ್ರ ಮೂಲಕ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.